ಗೈಸ್, ಕಲರ್ ರೈನ್ಬೋ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳಿದ್ದೀರಾ? ಬಂದರೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಅದು ಹೇಗೆ ಮಾಡೋದು ಅಂತ. ಸೊ ಈ ಎಕ್ಸ್ಪೆರಿಮೆಂಟಿಗೆ ನಮಗೆ ಬೇಕಾಗಿರೋದು ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ, ಅಡುಗೆ ಎಣ್ಣೆ, ನೀರು ಮತ್ತು ಫುಡ್ ಕಲರ್ಸ್ ಬೇಕಾದರೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ನಾನು ಲಿಂಕ್ ಹಾಕಿರ್ತೀನಿ. ಗೈಸ್, ಮೊದಲು ಈ ಫುಡ್ ಕಲರ್ನ ಎಣ್ಣೆಗೆ ಮಿಕ್ಸ್ ಮಾಡಿರಿ. ಗೈಸ್, ಕಲ್ಲರ್ ಯಾವ ಥರ ತಗೊಳ್ಳಿ ಅಂದರೆ ತುಂಬ ಡಾರ್ಕ್ ಇರಬಾರ್ದು, ಸ್ವಲ್ಪ ಲೈಟ್ ಇರಬೇಕು. ತುಂಬ ಡಾರ್ಕ್ ಇದ್ರೆ ಏನಾಗುತ್ತೆ ಅಂದರೆ ನಿಮ್ಮ ರೈನ್ಬೋ ಫುಲ್ ಬ್ಲ್ಯಾಕ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡಿರಿ. ಗೈಸ್, ಈಗ ಸ್ಪೂನ್ ತಗೊಳ್ರಿ. ಈಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಗೈಸ್, ಏನೀಗ ಮಿಕ್ಸ್ ಮಾಡಿರ್ತೀರಲ್ಲ ಅದು ಈ ಥರ ಆಗಬೇಕು, ಸಣ್ಣ ಸಣ್ಣ ಡ್ರಾಪ್ಸ್ ಆಗಿ ಕನ್ವರ್ಟ್ ಆಗಿರಬೇಕು. ನೆಕ್ಸ್ಟ್ ಇದನ್ನೇನಿದೆಯಲ್ಲ ಇದಕ್ಕೆ ಪೋರ್ ಮಾಡಿರಿ ನೀರಿಗೆ. ಸೊ ಅವಾಗೇನಾಗುತ್ತೆ, ರೈನ್ಬೋ ಕಾಣುತ್ತೆ. ಗೈಸ್, ನೀವೇನು ಕಲಸಿರ್ತೀರಲ್ಲ ಆಯಿಲ್ಲು, ಅದನ್ನ ಇದಕ್ಕೆ ಹಾಕ್ರಿ. ನೋಡ್ರಿ ಕಲರ್ ಹೆಂಗೆ ಬರ್ತಾಯಿದೆ. ಗೈಸ್, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಗೈಸ್, ಈ ಥರ ಆಗೋಕ್ಕೆ ಏನು ಕಾರಣ ಗೊತ್ತಾ? ಸೊ ಎಣ್ಣೆ ಇರೋದ್ರಿಂದ ಎಣ್ಣೆ ತೇಲುತ್ತೆ ನೀರ ಮೇಲೆ. ಸೊ ಈ ಏನು ಡ್ರಾಪ್ಸ್ ಇರುತ್ತಲ್ಲ, ಫುಡ್ ಕಲರ್ ಡ್ರಾಪ್ಸು, ಸೊ ಇದು ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಕೆಳಗೆ ಹೋಗೋಕೆ ಟ್ರೈ ಮಾಡುತ್ತೆ. ಸೊ ಈ ಫುಡ್ ಕಲರ್ ಕೆಳಗೆ ಹೋಗೋತ್ತಿಗೆ ನೀರಲ್ಲಿ ಸ್ಪ್ರೆಡ್ ಆಗಿ ಈ ಥರ ಕ್ರಿಯೇಟ್ ಆಗುತ್ತೆ. ಗೈಸ್, ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.